ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಇನ್ಮೇಲೆ ನಾನೊಂದು ಐ ಪ್ರಿಪೇರ್ಡ್ ಲೈಕ್ ಅ ಶೆಡ್ಯೂಲ್. ಸೊ ಎವ್ರಿ ಡೇ 4 PM ಒಂದು ವಿಡಿಯೋ ಹಾಕ್ತೀನಿ, ಎವ್ರಿ ಡೇ 7 PMಗೆ ಲೈವ್ ಬರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್. ಸೊ ನಿಮ್ಗೆ ಇಷ್ಟ ಆದರೆ ಇವತ್ತು ಕಮೆಂಟ್ ಸೆಕ್ಷನ್ ಹಾಕಿ, ಇವತ್ತು 7 PM ಬರ್ತೀನಿ ಲೈವ್ಗೆ. ಸೊ ಅದಕ್ಕೆ ಯಾರ್ಯಾರು ಕಾಯ್ತಿದ್ರು ಅದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟ ಆಗಿಲ್ಲ ಅಂದರೆ ಇವ್ರು ಓಪನ್ ಟು ಪುಟ್ ಇನ್ ಕಮೆಂಟ್ಸ್, ಬೇಡ ಬ್ರೋ ಮಾಡೋದು ಅಂತ, ನಿಮ್ಮ ಇಷ್ಟ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಎಸ್, ನೀವು ಟೈಟಲ್ ನೋಡಿದರೆ ನನ್ನ ಟೈಟಲ್ ಬಗ್ಗೆನೇ ಮಾತಾಡೋಕೆ ಬಂದಿರೋದು. ನಿಮಗೆ ನನ್ನ ಬಗ್ಗೆ ಗೊತ್ತಿದ್ರೆ ನಾನು ಯಾವತ್ತೂ ಕ್ಲಿಕ್ ಬೇಟ್ ವೀಡಿಯೋಸ್ ಮಾಡಲ್ಲ, ಅದು ಮಾಡೋದು ಇಲ್ಲ. ಸೊ ಅಪ್ಪು ಬಾಸ್ ಅಂಡ್ ದರ್ಶನ್ ಸರ್ ಅಂಡ್ ದೆನ್ ಸುದೀಪ್ ಸರ್ ಅಂಡ್ ದೆನ್ ಯಸ್ ಸರ್ ಆ್ಯಂಡ್ ದೆನ್ ಆಲ್ ಕನ್ನಡ ಇಂಡಸ್ಟ್ರಿ ಆ್ಯಕ್ಟರ್ಸ್ ಯಾರು ಡೊನೇಟ್ ಮಾಡಿಲ್ಲ ಅಂತ ತುಂಬ ಜನ ಮಾತಾಡ್ಕೊತಾರೆ. ಡೊನೇಟ್ ಮಾಡಿಲ್ವಾ? ಯಾಕೆ ಮಾಡಿಲ್ಲ? ಫಸ್ಟ್ ಆಫ್ ಆಲ್ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಾ? ಮಾಡಿಲ್ಲ ಅನ್ನೋಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾನು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನೇ ಇದ್ರೂ ಪ್ರೂಫ್ ಜೊತೆ ಸಮೇತ ಮಾತಾಡ್ತೀನಿ. ಸೊ ನಾನು ಪ್ರೂಫ್ ಇವಾಗ ಡಿಸ್ಪ್ಲೇ ಮಾಡ್ತೀನಿ ನನ್ನ ವಿಡಿಯೋಲ್ಲಿ. ಆ ಪ್ರೂಫ್ ನೋಡಿದ್ಮೇಲೆ ಆಮೇಲೆ ಮಾತಾಡೋಣ, ಆಮೇಲೆ ಆರಾಮಾಗಿ ಬಟ್ಟೆ ಬಿಚ್ಕೊಂಡು ಮಾತಾಡೋಣ. ಸೊ ಫುಲ್ ಫೋಟೋ ನೋಡ್ತಾ ಇದ್ದೀರಾ. ನಮ್ಮ ಶಿವಣ್ಣ ಆಸ್ ಆಫರ್ ಟು ಹೆಲ್ಪ್ 5,000 ವರ್ಕರ್ಸ್. ನಮ್ಮ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿಲಿ ಎಷ್ಟು ಜನ ವರ್ಕ್ ಮಾಡ್ತಾಯಿದ್ರು, 5,000 ಜನ ಕಾರ್ಮಿಕರು, ಅವರೆಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಅವರು ಸಾಥ್ ಕೊಟ್ಟಿದ್ದಾರೆ ನಮ್ಮ ಶಿವಣ್ಣ ಅವರು. ಅದನ್ನ ಎಲ್ಲ ಆ್ಯಕ್ಟರ್ ಜೊತೆ ಮಾತಾಡಿ ಯುನೈಟ್ ಮಾಡಿ ಇದಕ್ಕೆ ಹೊಡಿಸೆ ಹೆಲ್ಪ್ ಮಾಡೋಕ್ಕೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ CM ರಿಲೀಫ್ ಫಂಡ್ಗೆ ಡೊನೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ? ಇದು ಪ್ರೂಫ್. ದಿಸ್ ಇಸ್ ದ ಪ್ರೂಫ್. ಈ ಥರ ಪ್ರೂಫ್ ಇಟ್ಕೊಂಡು ಮಾತಾಡಿದ್ರೆ ನಿಮಗೆ ಬೆಲೆ ಜಾಸ್ತಿ ಆಗುತ್ತೆ. ಅದೇನೋ ಟ್ರೋಲ್ ಮಾಡ್ತೀರಲ್ವಾ, ಈ ಟೈಟಲ್ ಇದೆಯಲ್ಲ ಅದೇ ಥರ ಟ್ರೋಲ್ ಮಾಡ್ತೀರಲ್ವಾ, ಅದು ಪ್ರೂಫ್ ಸಮೇತ ಟ್ರೋಲ್ ಮಾಡಿದ್ರೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ನಿಮ್ಮ ಬೆಳವಣಿಗೆ ಜಾಸ್ತಿ ಇರುತ್ತೆ. ಇವ್ನು ಪ್ರೂಫ್ ಸಮೇತ ಮಾತಾಡ್ತಾನೆ ಗುರು, ಇವ್ನು ಟ್ರೋಲ್ ಮಾಡೋದಕ್ಕೊಂದು ಅರ್ಥ ಇದೆ. ಬಿಕಾಸ್ ಎಸ್, ಒಬ್ಬ ಸೆಲೆಬ್ರಿಟಿ ಡೊನೇಟ್ ಮಾಡಬೇಕು. ಬಿಕಾಸ್ ನಾನು ಅಪ್ಪು ಬಾಸ್ ಫ್ಯಾನ್ ಆಗಿದ್ದೀನಿ ಅಂದರೆ ಅವ್ರ ನಡವಳಿಕೆ ನೋಡಿ ಫ್ಯಾನ್ ಆಗಿದ್ದೀನಿ, ಅವ್ರ ಹೆಲ್ಪಿಂಗ್ ನೇಚರ್ ನೋಡಿ ಫ್ಯಾನ್ ಆಗಿದ್ದೀನಿ. ಆಬ್ವಿಯಸ್ಲಿ ಅವ್ರ ಆ್ಯಕ್ಟಿಂಗ್, ಫೈಟಿಂಗ್, ಡ್ಯಾನ್ಸ್ ಅವೆಲ್ಲ ನೋಡಿ ಫ್ಯಾನ್ ಆಗಿದ್ದೀನಿ. ಬಟ್ ಅದಕ್ಕಿಂತ ಮೇಲೆ ಅವ್ರ ಪರ್ಸ್ನಾಲಿಟಿ, ಅವ್ರ ಆ್ಯಟಿಟ್ಯೂಡ್, ಹಿಸ್ ಸಿಂಪ್ಲಿಸಿಟಿ, ಹೆಲ್ಪಿಂಗ್ ನೇಚರ್ ಇದೆಲ್ಲ ನೋಡಿ ಫ್ಯಾನ್ ಆಗಿದ್ದೀನಿ. ಎಸ್, ಅವ್ರು ಡೊನೇಟ್ ಮಾಡಿಲ್ಲ ಅಂದರೆ ನಮ್ಮೆಲ್ಲರಿಗೂ ಬೇಸರ ಆಗುತ್ತೆ, ನಮಗೆಲ್ಲರಿಗೂ ಒಂಥರ ಬೇಜಾರಾಗುತ್ತೆ. ಎಸ್, ಐ ಅಕ್ಸೆಪ್ಟ್ ಇಟ್. ಆವಾಗ ನೀವು ಟ್ರೋಲ್ ಮಾಡಿದ್ರೆ ನಮಗೆ ರಿಪ್ಲೈ ಕೊಡೋಕ್ಕೆ ಏನಿರಲ್ಲ, ನಾವು ಸುಮ್ಮನೆ ಇರ್ತೀವಿ, ನಮಗೂ ಬೇಜಾರಾಗಿರುತ್ತೆ. ಬಟ್ ನಾರ್ತ್ ಕರ್ನಾಟಕಲ್ಲಿ ಫ್ಲಡ್ ಆದಾಗ ದುಡ್ಡು ಕೊಟ್ಟಿರೋ ನಮ್ಮ ಕನ್ನಡ ಇಂಡಸ್ಟ್ರಿ ಆಕ್ಟರ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಕಾವೇರಿ ಇಶ್ಯೂ ಬಂದಾಗ ರೋಡ್ ಮೇಲೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿರೋ ನಮ್ಮ ಕನ್ನಡ ಇಂಡಸ್ಟ್ರಿ ಆಕ್ಟರ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ನೀವು ಕನ್ನಡಿಗರ? ನೀವು ನಮ್ಮ ಬಗ್ಗೆ ನಾವೇ ಮಾತಾಡ್ಕೊಬೋದಾ ಈ ಥರ? ಅವ್ರು ಯಾರೋ ಬಂದು ಮಾತಾಡಿದ್ರೆ ಅದು ಬೇರೆ ಥರನೇ ರಿಪ್ಲೈ ಕೊಡ್ತದೆ. ಅದೇನೋ ಬೇರೆ ಇಂಡಸ್ಟ್ರಿ ಫ್ಯಾನ್ ಏನೋ ಈ ಥರ ಮಾತಾಡಿದರೆ ಅದ್ರ ಲೆಕ್ಕನೇ ಬೇರೆ. ನೋಡಿದ್ರಲ್ಲ ಆಲ್ರೆಡಿ ವಿಡಿಯೋ RR ಬಗ್ಗೆ, RRR ಯಾರಾದರೆ ನನಗೇನು. ಬಟ್ ನಮ್ಮವರು ಈ ಥರ ಮಾತಾಡಿದಾಗ ಏನು ಗುರು ಇದು? ನಮ್ಮನೇಲಿ ನಮಗೆ ಶತ್ರುಗಳ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ತಿಳ್ಕೊಂಡು ಮಾತಾಡಿ. ನಮ್ಮ ಕನ್ನಡ ಆ್ಯಕ್ಟರ್ಸ್ ತುಂಬ ಒಳ್ಳೆಯವರಪ್ಪ. ಆಲ್ರೆಡಿ ಸಪೋರ್ಟ್ ಮಾಡೋರೆ, ಡೊನೇಟ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಏನೇನು ಪ್ರಾಬ್ಲಮ್ಸ್ ಬಂದಿದ್ದೋ ಅಲ್ಲೆಲ್ಲದಕ್ಕೂ ಡೊನೇಟ್ ಮಾಡಿದ್ದಾರೆ. ಇಂಥ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಂದಾಗ, ವರ್ಲ್ಡ್ ವೈಡ್ ಕ್ರೈಸಿಸ್ ಬಂದಾಗ ಡೊನೇಟ್ ಮಾಡದೇ ಇರ್ತಾರ? ನಾಟ್ ಸಮ್ ಸೆನ್ಸ್ ಇನ್ ಯುವರ್ ಹೆಡ್ ಮ್ಯಾನ್. ಅಲ್ಲ, ಕಾಮನ್ ಸೆನ್ಸ್ ಇರಬಾರ್ದಾ ನಿಮಗೆ? ಕಾಯಿರಿ, ಪೇಷನ್ಸಿಂದ ಕಾಯಿರಿ. ನಾನು ಇನ್ನೊಂದು ಹೇಳ್ತೀನಿ, ಇದು ಕಾಂಟ್ರವರ್ಸಿ ಆದರೆ ಹಾಕೊಳ್ಳಿ ಬಿಡಿ. ನಮ್ಮ ಕನ್ನಡ ಆ್ಯಕ್ಟರ್ಸ್ ಬೇರೆಯವ್ರ ಥರ ಅಲ್ಲಪ್ಪ, ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ ತೋರಿಸ್ಕೊಳಕ್ಕೆ. ಈ ಕೈಯಲ್ಲಿ ಸಹಾಯ ಮಾಡಿದ್ರೆ ಈ ಕೈಗೆ ಗೊತ್ತಾಗಬಾರ್ದು ಅಂತಾರೆ. ನಾನು ಇಷ್ಟು ಕ್ರೋರ್ ಕೊಟ್ಟಿದ್ದೀನಿ, ಅಷ್ಟು ಕ್ರೋರ್ ಕೊಟ್ಟಿದ್ದೀನಿ ಅಂತ ಟ್ವೀಟ್ಗಳು ಹಾಕೋದಲ್ಲ ನಾವು. ಸಹಾಯ ಮಾಡಿದ್ರೆ ಅದು ಇನ್ನೊಬ್ಬರು ತೋರಿಸ್ಕೊಳಲ್ಲ. ಯಾಕೆ ನೋಡಿಲ್ವಾ ನೀವು? ನಮ್ಮ ಆ್ಯಕ್ಟರ್ಸು ವೀಕೆಂಡ್ ವಿತ್ ರಮೇಶ್ ಶೋಸ್ಗೆ ಹೋಗ್ತಾರಲ್ಲ, ನಮ್ಮ ದರ್ಶನ್ ಸರ್ ಹೋಗಿದ್ರಲ್ಲ, ಅವ್ರು ಸಹಾಯ ಮಾಡಿದ್ದಾರೆ ಅಂತ ಅವ್ರು ಹೇಳಕ್ಕೆ ಬರ್ತಾಯಿದ್ರಿ ಶಿಶ್ ಅಂತಾರೆ. ಅದು ಪರ್ಸ್ನಾಲಿಟಿ. ಇಲ್ಲ, ಹೇಳು ಅಂತ ಹೇಳ್ಸ್ಕೊಳೋದಲ್ಲ ಪರ್ಸ್ನಾಲಿಟಿ. ನಾನು ಇಷ್ಟು ಕೊಟ್ಟಿದ್ದೀನಿ, ಅಷ್ಟು ಕೊಟ್ಟಿದ್ದೀನಿ ಅಂತ ಹೇಳೋದಲ್ಲ ಗುರು, ಅದಲ್ಲ ಗುರು. ಅದು ನಮ್ಗೆ ಬೇಕಾಗಿಲ್ಲ. ಸಪೋರ್ಟ್ ಮಾಡ್ತವ್ರೆ ಅಷ್ಟು ಸಾಕು ಅಲ್ವಾ? ತಿಳ್ಕೊಬೇಕು, ಏನಾಯ್ತು ತಿಳ್ಕೊಂಡು ಮಾತಾಡಿ. ನಾವು ಅಪ್ಪು ಬಾಸ್ ಯಾರ್ಯಾರು ಅವ್ರ ಮನೆಗೆ ಹೋಗ್ತಾರೆ, ಎಲ್ಲರಿಗೂ ಅನ್ನ ಹಾಕ್ಬಿಟ್ಟು ಕಳಿಸ್ತಾರೆ. ಇವಾಗಲ್ಲಪ್ಪ, ಕೊರೋನಾ ಟೈಮಲ್ಲಿ ಯಾರು ಬರಬೇಡಿ ಅಂತ ಹೇಳಿದರೆ ಇವಾಗ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಕೊರೋನಾಕ್ಕಿಂತ ಮುಂಚೆ ಅದು ಪರ್ಸ್ನಾಲಿಟಿ, ಅದು ಗುರು. ಹೀರೋಯಿಸಮ್ ಅಂದರೆ ಟ್ವೀಟ್ಗಳು ಹಾಕೋದಲ್ಲ. ನಾನು 100 ಜನಕ್ಕೆ ಇವತ್ತು ಅನ್ನ ಹಾಕಿದೆ, 200 ಜನಕ್ಕೆ ಹಾಕಿದೆ ಅಂತ. ಅದೇನಂತಾರೆ ಗೊತ್ತಾ? ಅದು ಬಿಲ್ಡಪ್ ಅಂತಾರೆ. ಬಿಲ್ಡಪ್. ನನ್ನ ಒಳ್ಳೆ ಕೆಲಸ ಮಾಡ್ತಾ ಎಲ್ಲರೂ ಗೊತ್ತಾಗಬೇಕು, ಹಂಗೆ ಇನ್ನು ಸ್ವಲ್ಪ ಫ್ಯಾನ್ಸ್ ಮಾಡ್ಕೊಬೇಕು. ಅದು ಅವ್ರ ಮೆಂಟ್ಯಾಲಿಟಿ. ಅದನ್ನ ಅರ್ಥ ಮಾಡ್ಕೊಳ್ಳಿ.
ಅದಕ್ಕೆ ಹೋಗಿ ಬಕೆಟ್ ಹಿಡಿತಾ ಇದ್ದೀರಲ್ಲ, ಎಂಥವ್ರ ಗುರು ನೀವು ದೊಡ್ಡ ಬಕೆಟ್ ಬಿಡಿ, ನೀವು ದೊಡ್ಡ ಬಕೆಟ್ ಅಷ್ಟೇ. ಅಂಥವ್ರಿಗೆ ಹೋಗಿ ಬಕೆಟ್ ಹಿಡಿತೀರಲ್ಲ. ನಮ್ಮ ಯಶೋ ಮಾರ್ಗ ಅಂತ ಮಾಡಿದ್ರು. ಯಶೋ ಮಾರ್ಗ ಅಂತ ಏನು ಅಂತ ತಿಳ್ಕೊಳ್ಳಿ ಫಸ್ಟ್, ಆಮೇಲೆ ಮಾತಾಡೋಣ, ಓಕೆನಾ? ನಾನು ಅಪ್ಪು ಬಾಸ್ ಫ್ಯಾನ್ ಆಗಿರ್ಬೋದು, ಬಟ್ ಎಲ್ಲ ಆಕ್ಟರ್ ಬಗ್ಗೆ ನಂಗೆ ಗೊತ್ತು. ಎಲ್ಲ ನಾವು ತಿಳ್ಕೊಂಡು ಮಾತಾಡ್ತೀವಿ, ನಾವು ಏನೇ ಮಾತಾಡಿದ್ರು. ಯಾರು ಏನು ಹೆಲ್ಪ್ ಮಾಡ್ತಾರೆ ಅದೆಲ್ಲ ತಿಳ್ಕೊಳ್ಳಿ ಫಸ್ಟು. ನಾವು ಅಪ್ಪು ಬಾಸ್ ಏನು, ಶಿವಣ್ಣ ಏನು, ಸುದೀಪ್ ಸರ್ ಏನು, ದರ್ಶನ್ ಸರ್ ಏನು, ಯಶ್ ಅವ್ರೇನು, ಏನು ಇವರೆಲ್ಲ ತಿಳ್ಕೊಂಡು ಮಾತಾಡಿ. ಎಷ್ಟು ಸಹಾಯ ಮಾಡಿದ್ದಾರೆ ಮುಂಚೆ, ಇನ್ಮೇಲೂ ಮಾಡ್ತಾರೆ. ಚರಿತ್ರೆ ತಿಳ್ಕೊಂಡು ಮಾತಾಡಿದ್ರೆ ನಿಜವಾಗ್ಲೂ ನಿಮಗೂ ಬೆಲೆ ಇರುತ್ತೆ, ನನಗೂ ಬೆಲೆ ಇರುತ್ತೆ. ಅಪ್ಪು ಬಾಸ್ ಫ್ಯಾನ್ ಅಂತ ಅಪ್ಪು ಬಾಸ್ ಬಗ್ಗೆ ಮಾತ್ರ ನಾನು ಮರೆಯೋದು ಈ ವಿಡಿಯೋಲಿ ಮಾತಾಡ್ಬೋದು, ಬಟ್ ನೀನು ಮಾತಾಡಿರೋದು ಪ್ರತಿಯೊಬ್ಬ ಕನ್ನಡ ಇಂಡಸ್ಟ್ರಿ ಆ್ಯಕ್ಟರ್ ಬಗ್ಗೆ. ನಮ್ಮ ರಾಜವಂಶ ಬೇರೆ ಥರ ಬಿಡಿ. ನಮ್ಮ ಕನ್ನಡ ಬಗ್ಗೆ ಬಂದರೆ ಯಾವನ್ನೂ ಬಿಡಲ್ಲ. ಸಾರಿ, ನೀವು ಕನ್ನಡಿಗರೇ ಆಗಿರ್ಬೋದು, ನೀವು ಈ ಥರ ಕಮೆಂಟ್ ಹಾಕಿದಾಗೆ ನೀವು ಕನ್ನಡಿಗ ಅಲ್ಲ, ಈ ಥರ ಪೋಸ್ಟ್ಗಳು ಹಾಕಿದಾಗ ನೀವು ಕನ್ನಡಿಗ ಅಲ್ಲ. ಒಬ್ಬ ಕನ್ನಡಿಗ ಬಗ್ಗೆ ಮಾತಾಡೋದು ಈ ಥರ ಅಲ್ಲ. ತಿಳ್ಕೊಂಡು ಮಾತಾಡು, ತಪ್ಪು ಮಾಡಿದ್ರೆ ಮಾತಾಡ್ಕೊ. ಇನ್ನೊಂದು ವಿಷಯ, ನಾನು ಈ ವಿಡಿಯೋ ಮಾಡಿದ್ರೆ ಅವ್ನೇನು ಚೇಂಜ್ ಮಾಡೋಕ್ಕಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಚೇಂಜ್ ಆಗಲ್ಲ, ನಾಯಿ ಮೇಲೆ ಯಾವಾಗಲೂ ಡೊಂಕೆ ಚೇಂಜ್ ಆಗಲ್ಲ ಅವರೆಲ್ಲ. ನಾನು ಈ ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂದರೆ, ಈ ಥರ ಏನು ಫೇಕ್ ನ್ಯೂಸ್ ನಡೀತಾ ಇದೆ, ಏನು ಫೇಕ್ ನ್ಯೂಸ್ ಓಡಾಡ್ತಾ ಇದೆ ನಮ್ಮ ಕನ್ನಡ ಆ್ಯಕ್ಟರ್ಸ್ ಬಗ್ಗೆ, ಅದನ್ನೆಲ್ಲ ಒಂದು ಸ್ಟಾಪ್ ಮಾಡೋಕ್ಕೆ ನಾನು ವಿಡಿಯೋ ಮಾಡಿದ್ದೆ ಅಷ್ಟೇ. ನಮ್ಮವ್ರು ಯಾರಿಗೋ ಕಮ್ಮಿ ಅಲ್ಲ, ನಮ್ಮವ್ರು ಇನ್ನೂ ಜಾಸ್ತಿನೇ. ಆ್ಯಕ್ಚುಲಿ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಹೇಳ್ಕೊತಾ ಇಲ್ವಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಅದು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಹೇಳಿ, ಇದನ್ನು ಯಾರ್ಯಾರು ಈ ಥರ ಪೋಸ್ಟರ್ಗಳು ಹಾಕ್ತಾರೋ ಎಲ್ಲರಿಗೂ ಹೇಳಿ. ಅವ್ರು ಹೇಳ್ಕೊತಾರೆ, ನಮ್ಮವ್ರು ಹೇಳ್ಕೊತಾ ಇಲ್ಲ ಅಂತ. ಇವಾಗ ಯಾರು ಗ್ರೇಟು ಅಂತ ಕೇಳಿ, ಅವ್ರು ಹೇಳ್ತಾರೆ. ಯಾರ ಸಹಾಯ ಮಾಡಿದ್ರೆ ಹೇಳ್ಕೊಬಾರ್ದು, ಅದು ಚೀಪ್ನೆಸ್ ಆಗ್ಬಿಡುತ್ತೆ. ನಿಜ ಚೀಪ್ ಅದು. ಈ ಬೇಡ ಬಿಡಿ, ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ. ಹೋಗಿ ಮಲ್ಕೊಳ್ಳಿ, ಹಾಲು ಕುಡ್ಕೊಳ್ಳಿ.